ವೀಕ್ಷಕರೇ, ಈ ದೇಶದಲ್ಲಿ ಒಂದು ಮಗುವಿಗೆ ಇಬ್ಬರು ತಂದೆಯರಿರಬಹುದು. ಹೌದು, ಅದು ಇಲ್ಲಿ ಕಾನೂನುಬದ್ಧವಾಗಿದೆ. ಈ ದೇಶದಲ್ಲಿ ಡ್ಯಾನ್ಸರ್ಗಳದ್ದೇ ಹಾವಳಿ. ನೀವು ಇಲ್ಲಿನ ಜನರ ಡ್ಯಾನ್ಸ್ ನೋಡಿದ್ರಂತೂ ಮೈ ಮರೆಯೋದು ಗ್ಯಾರಂಟಿ. ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿನ ಜನ. ಈ ದೇಶದಲ್ಲಿ ಕೆಲ ವರ್ಷಗಳ ಹಿಂದೆ ಕೇವಲ 10 ದಿನಗಳ ಅಂತರದಲ್ಲಿ 5 ಜನ ಪ್ರೆಸಿಡೆಂಟ್ಗಳನ್ನು ಬದಲಾಯಿಸಿದ ದೇಶವಿದು. ವಿಶ್ವದ ನಂಬರ್ 1 ಸ್ಪೋರ್ಟ್ಸ್ ಆದ ಫುಟ್ಬಾಲ್ಗೆ ಹಲವಾರು ದಿಗ್ಗಜರನ್ನು ಕೊಟ್ಟ ದೇಶವಿದು. ಈ ದೇಶದ ಜನರಿಗಂತೂ ಫುಟ್ಬಾಲ್ ಎಂದರೆ ಎಲ್ಲಿಲ್ಲದ ಹುಚ್ಚು ಪ್ರೀತಿ. ಇದು ಒಂದು ಸುಂದರವಾದ ದೇಶ. ನೋಡೋಕೆ 2 ಕಣ್ಣುಗಳು ಸಾಲದು. ಆ ದೇಶ ಯಾವುದು ಅಂತೀರಾ? ಅದು ಬೇರ್ಯಾವುದೂ ಅಲ್ಲ, ಅರ್ಜೆಂಟೀನಾ. ನಾವು ಇವತ್ತು ಅರ್ಜೆಂಟೀನಾದ ಕುರಿತು ಕೆಲವೊಂದು ಅಚ್ಚರಿಯ ಸಂಗತಿಗಳನ್ನು ನಿಮಗೆ ಪಿನ್ ಟು ಪಿನ್ ತಿಳಿಸ್ತೀವಿ ನೋಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬ ಸಖತ್ತಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಎಲ್ಲ ವೀಕ್ಷಕರಲ್ಲಿ ಕಳಕಳಿಯ ವಿನಂತಿ, ಇನ್ನೂ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ಹಣ ಕೊಡುವ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರೈಬ್ ಬಟನ್ ನಿಮಗೆಂದೇ ಫ್ರೀ ಆಗಿದೆ. ಹಾಗಾದರೆ ಮತ್ತೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅರ್ಜೆಂಟೀನಾ. ಈ ದೇಶದ ಪೂರ್ಣ ಹೆಸರು ಅರ್ಜೆಂಟೀನಾ ರಿಪಬ್ಲಿಕ. ಈ ದೇಶದ ಜನಸಂಖ್ಯೆ ಕೇವಲ 4,62,00,000. ಹೌದು, ಇಲ್ಲಿನ ಜನಸಂಖ್ಯೆ 4,62,00,000ವಾದರೂ ಸಹ ಶೇಕಡಾ 89% ಜನ ನಗರದಲ್ಲಿ ವಾಸಿಸುತ್ತಾರೆ. ಇನ್ನುಳಿದ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಾರೆ. ಈ ದೇಶ ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿನ ಜನ ಕೃಷಿಯನ್ನು ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಇಲ್ಲಿನ ಜನ ಹೆಚ್ಚಾಗಿ ತಮ್ಮ ಫಿಟ್ನೆಸ್ ಕಡೆಗೆ ಜಾಸ್ತಿ ಒತ್ತು ಕೊಡ್ತಾರೆ ಹಾಗೂ ಸುಂದರವಾದ ಶರೀರವನ್ನು ಹೊಂದಿರ್ತಾರೆ. ಹಾಗೆ ತಿನ್ನುವ ವಿಷಯಕ್ಕೆ ಬಂದರೆ ಇಲ್ಲಿನ ಜನ ಮಾಂಸಪ್ರಿಯರು. ಹಾಗಾಗಿ ಇಲ್ಲಿನ ಬಹುತೇಕ ಜನ ನಾನ್ ವೆಜ್ ಅಡುಗೆಯನ್ನೇ ಹೆಚ್ಚಾಗಿ ಸೇವಿಸ್ತಾರೆ. ಈ ದೇಶ ನಾನ್ ವೆಜ್ ತಿನ್ನುವವರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಹೌದು, ಈ ದೇಶ ಅತಿ ಹೆಚ್ಚು ನಾನ್ ವೆಜ್ ತಿನ್ನುವ ದೇಶವಾಗಿದೆ. ಈ ಅರ್ಜೆಂಟೀನಾ ವಿಸ್ತೀರ್ಣದಲ್ಲಿ ಪ್ರಪಂಚದ 8ನೇ ದೊಡ್ಡ ರಾಷ್ಟ್ರವಾಗಿದೆ. ಇಲ್ಲಿನ ಜನ ತುಂಬ ಬುದ್ಧಿವಂತರು. ಈ ದೇಶದಲ್ಲಿ ಅಕ್ಷರಸ್ಥರ ಸಂಖ್ಯೆ ಶೇಕಡಾ 82ರಷ್ಟಿದೆ. ಇನ್ನುಳಿದವರು ಒಕ್ಕಲುತನಕ್ಕೆ ಹೊಂದಿರುವವರು. ಆದರೂ ಸಹ ಈ ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ಇನ್ನು ಈ ದೇಶದಲ್ಲಿ ಬೆಳ್ಳಿಯನ್ನು ನಾವು ಹೆಚ್ಚಾಗಿ ಕಾಣಬಹುದು. ಹೌದು, ಇಲ್ಲಿ ಬೆಳ್ಳಿಯ ಗಣಿಗಳು ಸಾಕಷ್ಟಿವೆ. ಏಷ್ಯಾದ ಬಹುದೇಶಗಳಿಗೆ ಬೆಳ್ಳಿ ಇಲ್ಲಿಂದಲೇ ಸರಬರಾಜಾಗುತ್ತಿದೆ. 15ನೇ ಶತಮಾನದಲ್ಲಿ ಯುರೋಪಿಯನ್ನರು ಈ ದೇಶದಲ್ಲಿ ಬೆಳ್ಳಿಯ ಪ್ರಮಾಣವನ್ನು ಕಂಡು ಬೆಳ್ಳಿಯ ನಾಡೆಂದು ಅದನ್ನು ಕರೆದರು. ಲ್ಯಾಟಿನ್ ಭಾಷೆಯಲ್ಲಿ ಅರ್ಜೆಂಟೀನಾ ಅಂದರೆ ಬೆಳ್ಳಿ ಎಂದರ್ಥ. ಅದರಿಂದಾನೇ ಈ ದೇಶಕ್ಕೆ ಅರ್ಜೆಂಟೀನಾ ಎಂಬ ಹೆಸರು ಬಂತು. ಅರ್ಜೆಂಟೀನಾ ಎಂಬ ಹೆಸರು ಕೇಳಿದ್ರೇ ನೆನಪಾಗೋದು ಫುಟ್ಬಾಲ್. ಫುಟ್ಬಾಲ್ ಇಲ್ಲಿನ ಫೇಮಸ್ ಕ್ರೀಡೆ. ಅರ್ಜೆಂಟೀನಾ ಅಂದ್ರೇ ಫುಟ್ಬಾಲ್ ಎನ್ನುವ ಮಟ್ಟಿಗೆ ಅಲ್ಲಿ ಫುಟ್ಬಾಲ್ ಆಡ್ತಾರೆ. ಹೌದು, ಇಲ್ಲಿನ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಬಗ್ಗೆ ನಿಮಗೆ ಗೊತ್ತಿರಬಹುದು, ಲಿಯಾನ್ ಮೆಸ್ಸಿ. ಲಿಯಾನ್ ಮೆಸ್ಸಿ ಅಂದರೆ ಫುಟ್ಬಾಲ್ ಲೋಕದ ಮಿಂಚು. ಒಮ್ಮೆ ಆತನ ಕಾಲಿಗೆ ಬಾಲ್ ಸಿಕ್ತು ಅಂತ ಅಂದರೆ ಆ ಬಾಲನ್ನು ಕಸಿದುಕೊಳ್ಳೋಕೆ ಅದೆಷ್ಟು ಪ್ಲೇಯರ್ಸ್ ಬಂದರೂ ಅದನ್ನು ಮಾತ್ರ ಲಿಯಾನ್ ಮೆಸ್ಸಿ ಗೋಲ್ ಸ್ಕೋರ್ ಆಗೋವರೆಗೂ ಬಿಟ್ಟುಕೊಡಲ್ಲ. ಅದೇ ರೀತಿ ಫುಟ್ಬಾಲ್ನ ಇನ್ನೊಬ್ಬ ದಿಗ್ಗಜ ಡಿಯಾಗೋ ಮಾರಡೋನಾ ರಂತಹ ದಿಗ್ಗಜ ಫುಟ್ಬಾಲರ್ಗಳನ್ನು ಕೊಟ್ಟ ದೇಶವಿದು. ಅರ್ಜೆಂಟೀನಾ ಬರೀ ಫುಟ್ಬಾಲ್ ವಿಷಯದಲ್ಲಿ ಮಾತ್ರ ಮುಂದಿಲ್ಲ, ಹಲವಾರು ವಿಷಯಗಳಲ್ಲಿ ಅರ್ಜೆಂಟೀನಾ ತುಂಬಾ ಮುಂದಿದೆ. ನಿಮಗೊತ್ತಾ, ಅಪರಾಧಿಗಳನ್ನು ಪತ್ತೆ ಹಚ್ಚಲು ಬಳಸೋ ಫಿಂಗರ್ ಪ್ರಿಂಟ್ಗಳನ್ನು ಕಂಡುಹಿಡಿದದ್ದು ಇದೇ ದೇಶ. ಒಂದು ಬಾರಿ ಅರ್ಜೆಂಟೀನಾದ ಒಂದು ನಗರದಲ್ಲಿ ಒಂದು ಕೊಲೆಯಾಗಿರುತ್ತೆ. ಅದನ್ನು ವಿಚಾರಣೆ ನಡೆಸಿದ ಪೊಲೀಸರು ಒಬ್ಬ ಅಪರಾಧಿಯನ್ನು ಹಿಡಿದು ತರ್ತಾರೆ. ಆದರೆ ಆ ವ್ಯಕ್ತಿ ನಿರಪರಾಧಿಯಾಗಿದ್ದ. ಆವಾಗಲೇ ನೋಡಿ ಫಿಂಗರ್ ಪ್ರಿಂಟ್ಗಳನ್ನು ತೆಗೆದು ಆ ವ್ಯಕ್ತಿಗೆ ಹೋಲಿಸಿದಾಗ ಅದು ಡಿಸ್ಮ್ಯಾಚ್ ಆಗುತ್ತೆ. ಅದರ ಪ್ರಕಾರ ಹುಡುಕಿದಾಗ ರಿಯಲ್ ಕಳ್ಳ ಸಿಕ್ಕಿ ಬೀಳ್ತಾನೆ. ಅದರಿಂದಾನೇ ಇಲ್ಲಿಯವರೆಗೂ ಅದನ್ನು ಎಲ್ಲ ದೇಶಗಳು ಅನುಸರಿಸ್ತಿವೆ.
ಇನ್ನು ಇಲ್ಲಿನ ಜನ ಟಿವಿಗಿಂತ ಹೆಚ್ಚಾಗಿ ರೇಡಿಯೋಗಳನ್ನು ಕೇಳ್ತಾರೆ. ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ರೇಡಿಯೋ ಕೇಳುವ ದೇಶ ಅಂದರೆ ಅದು ಅರ್ಜೆಂಟೀನಾ. ಇನ್ನು ಇಲ್ಲಿನ ಹುಡುಗಿಯರ ವಿಚಾರಕ್ಕೆ ಬರೋದಾದರೆ ಇಲ್ಲಿನ ಹುಡುಗಿಯರು ಫುಲ್ ಓಪನ್ ಮೈಂಡೆಡ್. ತಮ್ಮ ಮನಸ್ಸಿಗೆ ಅನಿಸಿದ್ದನ್ನು ಹೋಗಿ ಡೈರೆಕ್ಟಾಗಿ ಮುಂದಿನವರಿಗೆ ತಿಳಿಸಿ ಬಿಡ್ತಾರೆ. ಹಾಗೂ ಪ್ರಪೋಸ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಇನ್ನು ಇಲ್ಲಿನ ಸರ್ಕಾರ ಒಂದು ಮಗುವಿಗೆ ಇಬ್ಬರು ತಂದೆಯರಿರಬಹುದು ಎಂದು 2011ರಲ್ಲಿ ಅಚ್ಚರಿಯ ಕಾನೂನೊಂದನ್ನು ಜಾರಿಗೆಗೊಳಿಸುತ್ತಾರೆ. ಅದು ಅಕ್ಷರಶಃ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ದೇಶವೂ ಹೊರಡಿಸಿರದ ಕಾನೂನನ್ನು ಹೊರಡಿಸುತ್ತೆ. 2001 ಡಿಸೆಂಬರ್ ಅರ್ಜೆಂಟೀನಾದ ಪಾಲಿಗೆ ಅಕ್ಷರಶಃ ಕರಾಳ ತಿಂಗಳಾಗಿ ಪರಿಣಮಿಸುತ್ತೆ. 2001 ಡಿಸೆಂಬರ್ನಲ್ಲಿ ಅರ್ಜೆಂಟೀನಾ ಭೀಕರ ಸಿವಿಲ್ ವಾರ್ಗೆ ನಾಂದಿ ಹಾಡುತ್ತೆ. ಇದೇ ಸಿವಿಲ್ ವಾರ್ ಸಂದರ್ಭದಲ್ಲಿ ಅರ್ಜೆಂಟೀನಾ ಕೇವಲ 10 ದಿನಗಳಲ್ಲಿ 5 ಜನ ಪ್ರೆಸಿಡೆಂಟರನ್ನು ಚೇಂಜ್ ಮಾಡುತ್ತೆ. ಇದು ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಈ ತರಹವಾಗಿದ್ದು, ಈ ತರಹ ಹಿಂದೆಂದೂ ಆಗಿರಲಿಲ್ಲ, ಮುಂದೆ ಆಗುವ ಸಾಧ್ಯತೆಗಳು ಕಡಿಮೆ. ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಸ್. ಇದು ದಿನದ 24 ಗಂಟೆಗಳ ಕಾಲವೂ ಟ್ರಾಫಿಕ್ನಿಂದ ಕೂಡಿರುತ್ತೆ. ಹೌದು, ಯಾಕಿಷ್ಟು ಟ್ರಾಫಿಕ್ ಅಂದರೆ ಇದು ಪ್ರವಾಸಿಗರ ತಾಣ. ಇಂತಹ ದೇಶಗಳನ್ನು ಪ್ರವಾಸಿಗರು ಕಣ್ಣು ತುಂಬಿಕೊಳ್ಳೋಕೆ ಬರ್ತಾರೆ. ಹಾಗೂ ನಗರವಾಸಿಗಳ ಸಂಖ್ಯೆ ತುಂಬಾ ಇದೆ. ಇದರಿಂದಾನೇ ಇದು ಇಷ್ಟು ಟ್ರಾಫಿಕ್ ಹೊತ್ತು ನಿಂತಿರುತ್ತೆ. ಇನ್ನು ಈ ನಗರವನ್ನು ಎಂದೂ ಮಲಗದ ನಗರ ಎಂತೂ ಕರೆಯುತ್ತಾರೆ. ಇಲ್ಲಿನ ನೈಟ್ ಲೈಫ್ ತುಂಬಾ ಕಲರ್ಫುಲ್ ಆಗಿರುತ್ತೆ. ನಿಮಗೆ ದಾರಿಯುದ್ದಕ್ಕೂ ಬಾರ್ ಮತ್ತು ರೆಸ್ಟೋರೆಂಟ್ಗಳು ಕಾಣಸಿಗ್ತವೆ. ಇಲ್ಲಿನ ಜನ ರಾತ್ರಿ ವೇಳೆ ನಶೆಯ ಅಮಲಲ್ಲಿ ಪಬ್ ಪಾರ್ಟಿ ಅಂತ ಬ್ಯುಸಿಯಾಗಿರ್ತಾರೆ. ಇಲ್ಲಿನ ಜನರಿಗೆ ಮ್ಯೂಸಿಕ್ ಮತ್ತು ಡಾನ್ಸ್ ಅಂದರೆ ತುಂಬಾ ಇಷ್ಟ. ಈ ದೇಶಗಳಲ್ಲಿ ಪ್ರತಿಯೊಂದು ಸಮಾರಂಭಾಚರಣೆಯಲ್ಲೂ ಡಾನ್ಸ್ ಇದ್ದೇ ಇರುತ್ತೆ. ಜಗತ್ತಿನ ಅತ್ಯಂತ ಪಾಪ್ಯುಲರ್ ಡ್ಯಾನ್ಸ್ ಪ್ಯಾನ್ ಟ್ಯಾಂಗೋ ಕೂಡ ಇಲ್ಲಿನದ್ದೇ. ಇದುವರೆಗೆ ಪುರಾತನ ಡೈನೋಸಾರ್ಗೆ ಹೋಲುವ ಅವಶೇಷಗಳು ಸಿಕ್ಕಿದ್ದು ಇದೇ ದೇಶದಲ್ಲಿ. ಹಾಗಾಗಿ ಈ ದೇಶದಲ್ಲಿ ಉತ್ಖನನ ಯಾವಾಗಲೂ ಚಾಲ್ತಿಯಲ್ಲಿರುತ್ತೆ. ಇನ್ನು ಶಿಕ್ಷಣದ ವಿಚಾರಕ್ಕೆ ಬಂದರೆ ಮೊದಲೇ ಹೇಳಿದ ಹಾಗೆ 82% ಜನ ಅಕ್ಷರಸ್ಥರಾಗಿದ್ದಾರೆ. ಹಾಗೂ ಇಲ್ಲಿನ ಶಾಲೆಗಳು ಮಾರ್ಚ್ನಲ್ಲಿ ಆರಂಭವಾಗಿ ನವೆಂಬರ್ನಲ್ಲಿ ಕೊನೆಗೊಳ್ಳುತ್ತವೆ. ಇನ್ನುಳಿದ ತಿಂಗಳುಗಳ ಕಾಲ ರಜೆ ಇರುತ್ತೆ. ಇಲ್ಲಿನ ಮಕ್ಕಳು ಅದೆಷ್ಟೋ ಅದೃಷ್ಟವಂತ ಶಾಲಿಗಳು ಅಲ್ವಾ. ಅರ್ಜೆಂಟೀನಾದಲ್ಲಿ ಅತಿ ಹೆಚ್ಚು ಸ್ಪ್ಯಾನಿಷ್ ಭಾಷೆಯನ್ನು ಮಾತನಾಡಲಾಗುತ್ತೆ. ಸ್ಪೇನ್ಗಿಂತಲೂ ಹೆಚ್ಚಾಗಿ ಇಲ್ಲಿ ಜನ ಸ್ಪ್ಯಾನಿಷ್ ಮಾತನಾಡ್ತಾರೆ. ಹೇಗೆಂದರೆ 15ನೇ ಶತಮಾನದಲ್ಲಿ ಸ್ಪೇನ್ ದೇಶದವರು ಇಲ್ಲಿ ಆಳ್ವಿಕೆ ಮಾಡ್ತಿದ್ರು. ಇದರಿಂದಾನೇ ಇಲ್ಲಿನ ಜನ ಹೆಚ್ಚಾಗಿ ಸ್ಪ್ಯಾನಿಷ್ ಮಾತನಾಡ್ತಾರೆ. ನೀವೇನಾದರೂ ಅರ್ಜೆಂಟೀನಾಗೆ ಹೋಗೋ ಪ್ಲ್ಯಾನ್ನಲ್ಲಿದ್ದರೆ ನಿಮಗೆ ಅವಶ್ಯವಾಗಿ ಸ್ಪ್ಯಾನಿಷ್ ಬರಲೇಬೇಕು. ನೋಡಿದ್ರಲ್ವಾ ವೀಕ್ಷಕರೇ, ಅರ್ಜೆಂಟೀನಾದ ಅದೆಷ್ಟು ಅಚ್ಚರಿ ಸಂಗತಿಗಳನ್ನು. ಅರ್ಜೆಂಟೀನಾದ ಬಗ್ಗೆ ನಿಮಗೇನನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗ್ತೀವಿ. ನಮಸ್ಕಾರ.